ದೇವೇಗೌಡರ ಬಗ್ಗೆ ನಮ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಅವರು ಇವತ್ತೆಲ್ಲ ಅವತ್ತಿಂದನೂ ಜಾತ್ಯತೀತ ಜನತಾದಳದಲ್ಲಿ ಒಳ್ಳೆ ಲೀಡರ್ಶಿಪ್ ಆಗಿ MLA ಆಗಿ ಅವ್ರಿಗೆ ಒಂದು ಪ್ರಧಾನಿ ಆಗಿರೋರು. ಅವ್ರ ಬಗ್ಗೆ ನಾವು ಮಾತಾಡೋಂಥ ಇಲ್ಲ, ಆದರೂ ಅವ್ರ ಮೇಲೆ ಒಳ್ಳೆಯ ಅಭಿಮಾನ ಇದೆ ನಮಗೆ. ನಮ್ಮ ಗೌಡ್ರ ಮೇಲೆ ಭಾಳ ಅಭಿಮಾನ ಇದೆ. ಅವ್ರು ಇನ್ನೂ 100 ವರ್ಷ ಇರಲಿ ಸರ್. ಇವಾಗೆಲ್ಲ ಕೇಸು ಅವರೆಲ್ಲ ಮಕ್ಕಳು ಮಾಡ್ಕೊಂಡಿರೋದಕ್ಕೆ ತಂದೆ ಮೇಲೆ ಅಪರಾಧ ಬರೋದು ಅದೆಷ್ಟು ಸಾಧ್ಯನೇ ಇಲ್ಲ. ಅವ್ರ ತಾತನ ಮೇಲಾಗಲಿ ಅವ್ರ ಅಪ್ಪನ ಮೇಲಾಗಲಿ ಬರೋದ್ರಲ್ಲಿ ಸಾಧ್ಯ ಇಲ್ಲ. ಅವ್ರವ್ರು ನಮ್ಗೆ ಕುಮಾರಣ್ಣನೇ ಹೇಳ್ಬಿಟ್ಟವ್ರೆ ಉಪ್ಪು ತಿಂದವ್ರು ನೀರು ಕುಡಿಬೇಕು ಅಂತ. ಅದೇನಿದೆ ಅದಾಗಲಿ, ಫಾರ್ಮಾಲಿಟಿ ಏನಿದೆ ಅದಾಗಲಿ ಸರ್. ಆದರೆ ಈಗ ದೇವೇಗೌಡರ ಮೇಲೆ ಇವತ್ತಿನವರೆಗೂ ಕಳಂಕ ಇಲ್ಲ, ಕಳಂಕ ಬರೋದು ಬೇಡ. ಅವ್ರು ಹಿಂಗೆ ಇರಲಿ ಸರ್, ಅಷ್ಟೊಂದು ಕೇಳ್ಕೊಬೋದಷ್ಟೇ. ಈಗ ನಡೆದಿರೋದ್ರಿಂದ ಏನು ಅವರಿಗೆ ಎಫೆಕ್ಟ್ ಆಗಲ್ಲ ಅಂತೀರ? ಆಗಲ್ಲ ಸರ್, ಅವ್ರಿಗೂ ಅದಕ್ಕೂ ಸಂಬಂಧ ಇಲ್ದಿದ್ದು ವಿಚಾರ ಸರ್. ಅದು ನಾನು ಇವಾಗಲೇ ಹೇಳಿದೆ ನಿಮಗೆ, ಉಪ್ಪು ತಿಂದವ್ರು ನೀರು ಕುಡಿಬೇಕು ಅಂತ ನಮ್ಮ ಕುಮಾರಣ್ಣನೇ ಹೇಳವ್ರೆ. ಹಂಗೆ ಅವ್ರವ್ರು ಅನುಭವಿಸ್ಕೊಳ್ತಾರೆ. ಆದರೆ ಗೌಡ್ರ ಮೇಲೆ ಯಾವುದು ಕಳಂಕ ಬರೋದು ಬೇಡ, ಇವಾಗೂ ಬರೋದು ಬೇಡ, ಮುಂದೆನೂ ಬರೋದು ಬೇಡ. ಅವ್ರು ಎಷ್ಟೋ ದಿನ ಇರಲಿ, ಚೆನ್ನಾಗಿರಲಿ, ಅದೊಂದು ಒಳ್ಳೆಯ ಅಭಿಪ್ರಾಯ ಸರ್. ದೇವೇಗೌಡರು 45ರಿಂದ 50 ವರ್ಷ ರಾಜಕಾರಣದಲ್ಲಿ ಒಂದು ಕಪ್ಪುಚುಕ್ಕೆ ಇಲ್ಲ. ಅವ್ರಿಗೆ ಅಧಿಕಾರ ಸಿಕ್ಕಿರೋದೇ ಕಮ್ಮಿ. ಅವ್ರ ಮಕ್ಕಳು ಮೊಮ್ಮಕ್ಕಳಿಂದ ತೊಂದರೆ ಆದರೆ ಅದಕ್ಕೆ ಅವ್ರು ಹೊಣೆ ಅಲ್ಲ. ಅದು ಎಲ್ಲರಿಗೂ ನೋವಿದೆ, ಒಂದು ಸಮಾಜಕ್ಕೂ ನೋವಿದೆ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ. ಡೈರೆಕ್ಟಾಗಿ ಹೇಳ್ತೀನಿ, ಒಕ್ಕಲಿಗ ಸಮಾಜಕ್ಕೆ ಮಾತ್ರ ಅಲ್ಲ, ಎಲ್ಲ ಸಮಾಜಕ್ಕೂ ನೋವಿದೆ. ಅವ್ರ ಹಿರಿತನಕ್ಕೆ ಬೆಲೆ ಕೊಡಬೇಕು. ಯಾರೋ ಮಾಡಿದ ತಪ್ಪಿಗೆ, ಈಗ ನನ್ನ ಮಗ ತಪ್ಪು ಮಾಡಿದ್ರೆ ಅವ್ನು ಮಾಡಿರೋ ತಪ್ಪನ್ನು ನಾನು ತಿದ್ಬೋದು. ಅವನು ಮಾಡ್ತಾ ಇದ್ದಾನೆ ಅಂತ ನಾವು ಹೆಂಗೆ ಕಂಡು ಹಿಡಿಯೋದು? ಆಗಲ್ಲ. ರಾಜಕೀಯವಾಗಿ ಬಳಸ್ಕೊತಾ ಇದ್ದಾರಂತ ಅವರು ರೇವಣ್ಣವ್ರನ್ನೇ ಆರೋಪ ಮಾಡ್ತಾ ಇದ್ದಾರೆ ಎಲ್ಲ ಮಾಧ್ಯಮಗಳ ಮುಂದೆ. ಬಟ್ ಇದು ಸತ್ಯತೆ ಭಗವಂತನಿಗೆ ಗೊತ್ತು. ಹಂಗೇನಾರು ಅವರು ತಪ್ಪು ಮಾಡಿದರೆ ಕಾನೂನು ಪ್ರಕಾರ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಪ್ರಧಾನಿಯವ್ರಿಗೂ ಒಂದೇ ಕಾನೂನು, ರಾಷ್ಟ್ರಪತಿಯವ್ರಿಗೆ ಒಂದೇ ಕಾನೂನು. ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ತಾರೆ. ಈಗ SIT ತನಿಖೆ ನಡೀತಾ ಇದೆ. ಕೋರ್ಟ್ ಏನು ಡಿಸಿಷನ್ ಕೊಡುತ್ತೆ ಅದ್ರ ಮೇಲೆ. ಈಗ 4 ದಿವಸ ಅವ್ರನ್ನ ಕಸ್ಟಡಿ ಕೊಟ್ಟಿದ್ದಾರೆ. 4 ದಿವಸ ಅಲ್ಲ ಸರ್, 2 ದಿವಸ ಸಾಕು ವಿಚಾರಣೆ ಮಾಡೋಕ್ಕೆ. ಬಟ್ ರೇವಣ್ಣವ್ರು ಉತ್ತರ ಕೊಡಬೇಕಷ್ಟೆ. ದೇವೇಗೌಡರಿಗಾಗಲಿ ಕುಮಾರಸ್ವಾಮಿ ಅವ್ರಿಗೂ ಆಗಲಿ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಭಾಳ ಅಭಿಮಾನ ಇಟ್ಟಿದ್ವಿ ಜನತಾದಳದ ಮೇಲೆ. ದೇವೇಗೌಡರ ಮೇಲೆ ಫುಲ್ ಇತ್ತು. ಬಟ್ ಈ ಪ್ರಜ್ವಲ್ ರೇವಣ್ಣ ಈಗ ವಿಷಯ ತಿಳ್ಕೊಂಡು ನಮ್ಗೆ ಒಂಥರ ಬೇಜಾರಾಯ್ತು. ಇಲ್ಲ ಅವರು ಬಿಡಿ, ಅದಕ್ಕೆ ಅವ್ರ ಡಿಫ್ರೆನ್ಸ್ ಇದೆ. ಅವ್ರಿಗೇನು ಆಗಲ್ಲ. ಅದು ಮಕ್ಕಳಿಂದ ಕೆಟ್ಟರು ಅಂತ ಹೇಳ್ತಾರೆ ವಿನ ದೇವೇಗೌಡರಿಂದ ಕೆಟ್ಟರು ಅಂತ ಏನು ಹೇಳೋದು. ಅದು ನಂಬಿಕೆ ಇದೆ. ಇರಲೂ ಇಲ್ಲ. ಅವ್ರ ಆಡಳಿತ ಹೆಂಗೆ ಮಾಡಿದ್ರೆ ನಮ್ಮ ದೇಶ ಉದ್ಧಾರ ಆಗುತ್ತೆ. ಈಗ ಎಷ್ಟೊಂದು ಡ್ಯಾಮ್ ಇದು ಮಾಡಿದ್ದಾರೆ, ಎಲ್ಲ ರೋಡ್ಗಳು PWD ಇದ್ದಾಗ, ಪ್ರೈಮ್ ಮಿನಿಸ್ಟರ್ ಆದಾಗ 11 ತಿಂಗಳು ಮಾಡಿದ್ದು ವ್ಯಾಲ್ಯೂ ಇದೆ. ಅವ್ರದ್ದಲ್ಲಿ ಕಪ್ಪುಚುಕ್ಕೆ ಇಲ್ಲ. ಕುಮಾರಸ್ವಾಮಿನೂ ಪರವಾಗಿಲ್ಲ. ಬಟ್ ಕಾಂಗ್ರೆಸ್ನವರು ಆ ಸಿದ್ದರಾಮಯ್ಯನಿಂದ ಅದು ಅವನು ಹಾಳಾಯಿತು. ಅವನದೇ ಇದ್ದಿದ್ರೆ ಇಷ್ಟೊತ್ತಿಗೆ ಒಳ್ಳೆ ಹೆಸರು ಬರೋದು. ಈ ದಳ ಬಂದ್ಬಿಡ್ತದೆ ಅಂದ್ಬಿಟ್ಟು ಅವ್ನು ಬೇಕು ಅಂತ ಕೆಟ್ಟಬಿಟ್ಟ ಅವ್ರ ಜನನೆಲ್ಲ ಕಳಿಸಿ. ಅದೊಂದು ಬೇಜಾರಾಯಿತು. ಬಟ್ ಈಗ ವಿಧಿ ಇಲ್ಲ. BJP ಅವರು 4 ವರ್ಷ ಆಡಳಿತ ಮುಳಿಸ್ಬಿಟ್ರು. ಇಲ್ಲ ಅಂದರೆ ಮೋದಿ ಚೆನ್ನಾಗಿತ್ತು ಆಡಳಿತ, ಅದರಿಂದ ಉಲ್ಟಾ ಆಯ್ತು. ಇಲ್ಲ ಅಂದರೆ BJPನೇ ಬರೋದು. ನಮ್ಮ ತಿಳ್ತಂಗೆ ಹಂಗನಪ್ಪ. ದೇವೇಗೌಡರಿಗೆ ಇದರಿಂದ ಏನೂ ಆಗಲ್ಲ ರೀ. ಅಷ್ಟು ಮಾತ್ರ ನಮ್ಗೆ ಈಗಲೂ ನಂಬಿಕೆ ಇದೆ. ಅವ್ರ ಆ ಹೆಸರು ಇದೆ, ಅವ್ರ ಗೈಡೆನ್ಸು ಇಲ್ಲಿವರೆಗೂ ಒಳ್ಳೆ ಇದು ಸಂಸದೀಯ ಪಟ್ಟು. ಇಷ್ಟು ಮಾತ್ರ ಹೇಳ್ಬೋದು. ಒಳ್ಳೆ ವ್ಯಕ್ತಿ. ಪ್ರಧಾನಿ ಮೇಲೆ ನೋಡಿ ಈ ಮನೆತನ ಹೆಂಗಾಗೋಯ್ತು ನೋಡಿ. ಅವ್ರಿಗೆ ಎಷ್ಟು ಮುಜುಗರಾಗಿದೆ ಈಗ. ಇಂಥ ಮುಜುಗರದಲ್ಲಿ ಇಂಥ ಮಕ್ಕಳು ಬೇಕಾ, ಮೊಮ್ಮಕ್ಕಳು ಬೇಕಾ? ಹೇಳಿ. ಅಲ್ಲ, ಮೊಮ್ಮಕ್ಕಳು ಬೇಕಾ? ಇಂಥ ಮೊಮ್ಮಕ್ಕಳು ಈ ಒಂದು ವಿಷಯಗಳಿಂದ ಅವ್ರಿಗೇನಾದರೂ ಇಮೇಜ್ ಹಾಳಾಗ್ಬೋದಾ? ಹಾಳಾಗುತ್ತೆ, ಹಾಳಾಗುತ್ತೆ ಗ್ಯಾರಂಟಿಯಾಗಿ. ಎಲ್ಲೋದ್ರು ಏನಂತಾರೆ, ಅಯ್ಯೋ ಏನಪ್ಪ ಪ್ರೈಮ್ ಮಿನಿಸ್ಟರ್ ಆಗಿದ್ದ ನೋಡು, ಅವ್ರ ಮೊಮ್ಮಗ ನೋಡಿ ಈ ಥರ ಆದ್ನಲ್ಲ ಅಂತ ಒಂದು ಫೀಲಿಂಗ್ ಇದ್ದೇ ಇರ್ತದಲ್ಲಿ. ಧಕ್ಕೆ ಬರ್ತದಲ್ಲಿ. ಅದರಿಂದ ಏನು ಮಾಡೋಕ್ಕಾಗಲ್ಲ. ದೇವರೇ ಕಾಪಾಡಬೇಕು ಅವ್ರ ಕಷ್ಟನ. ದೇವೇಗೌಡರದು ಅನ್ಯಾಯ ಆಗೋಯ್ತಲ್ಲ. ಇಷ್ಟು ಹೆಸರುವಾಸಿ ತಗೊಂಡಿದ್ದವನು ಇವಾಗ ಬೀದಿ ಪಾಲಾದ್ರಲ್ಲಪ್ಪ ಅಂತ ಯೋಚನೆ ಆಗುತ್ತದೆ. ಏನೂ ಇಲ್ಲ ರೀ. ರೇವಣ್ಣ ನೋಡಿ, ಹೊಳೆನರಸೀಪುರದಲ್ಲಿ ಹುಲಿಯಾಗಿದ್ದ ಅವನು, ಇವತ್ತಿನ ದಿವಸ ಇಲಿಯಾಗಿ ಓಡಾಡ್ತಾವನಲ್ಲಿ ರೇವಣ್ಣ. ಅರೆಸ್ಟ್ ಬೇರೆ ಆಗಿದ್ದಾರೆ. ಇದೆಲ್ಲ ಬೇಕಾಗಿತ್ತಾ ಸರ್? ಇದು ಇಂಥ ಮಕ್ಕಳಿಂದ ಇದರ ಬೇಕಾಗಿತ್ತಾ?
ಹೇಳಿ, ಒಳ್ಳೆ ಮಕ್ಕಳು ಉಡಬಾರ್ದಾ? ಒಳ್ಳೆ ಮಕ್ಕಳು ಹೆಸರು ತರಬಾರ್ದ? ನಮ್ಮಪ್ಪ ಹಿಂಗೆ, ನಮ್ಮ ತಾತ ಹಿಂಗೆ, ನಮ್ಮ ಚಿಕ್ಕಪ್ಪ ಹಿಂಗೆ, ಇದೆಲ್ಲ ಬೇಕಾಗಿತ್ತಾ ಹೇಳಿ? ಸರ್ ದೇವೇಗೌಡರು ಒಕ್ಕಲಿಗರ ನಾಯಕ, ಅವನು ಸರ್ ಒಕ್ಕಲಿಗ ನಾಯಕ ಅವರು. ಅವ್ರ ಬಗ್ಗೆ ಮಾತಾಡೋದಂತ ನಾವು ಅರ್ಹರಲ್ಲ. ನಾವು ಒಕ್ಕಲಿಗರಾಗಿ ನಮ್ಮ ನಾಯಕ ಅವರೇನೆ. ಆದ್ದರಿಂದ ನಾವು ಏನು ಹೇಳಬೇಕು ಅಂದರೆ ಪಾಪ ಅವ್ರ ಮಕ್ಕಳು ಹಿಂಗೆಲ್ಲ ಮಾಡಬಾರ್ದು. ಅವ್ರಿಗೆ ಇವಾಗ ಈ ವಯಸ್ಸಲ್ಲಿ ಅವ್ರಿಗೆ ಬೇಕಾಗಿರಲಿಲ್ಲ. ಬಟ್ ಇವಾಗ ಇದರಿಂದ ಅವ್ರಿಗೆ ನಮ್ಮ ದೇವೇಗೌಡರಿಗೆ ಪಾಪ ಮರ್ಯಾದೆ ಕಮ್ಮಿ ಸ್ವಲ್ಪ. ಅದು ನಮಗೂ ಸ್ವಲ್ಪ ಬೇಜಾರಾಗ್ತಿದೆ. ಅವ್ರು ಆ ವಯಸ್ಸಾಗಿರೋ ಟೈಮಲ್ಲಿ ಇದೆಲ್ಲ ಬೇಕಾಗಿರಲಿಲ್ಲ ಅವ್ರಿಗೆ. ತುಂಬಾ ಸರ್ ತುಂಬಾ ಬರ್ತಾಯಿದೆ ಅವ್ರಿಗೆಲ್ಲ ಕಳಂಕ ಇದೆ. ಇದ್ರ ಬಗ್ಗೆ ತುಂಬಾ ಕಳಂಕ. ಈಗ ಇದರಿಂದ ಏನಾಗ್ಬಿಟ್ಟಿದೆ, ನಮ್ಮ ದೇವೇಗೌಡರು ಬದುಕ್ತಾರೆ ಅನ್ನೋದೇ ಡೌಟ್ ಆಗ್ಬಿಟ್ಟಿದೆ ನಮ್ಗೆ. ಆ ಚಿಂತೆ ಮಕ್ಕಳು ಮೊಮ್ಮಕ್ಕಳು ಹಿಂಗೆ ಮಾಡಿಬಿಟ್ರೆ ಅವರು ತಲಾಂತರದಿಂದ ಅವ್ರು ರಾಜಕೀಯ ಮಾಡ್ಕೊಬಂದು ಇಷ್ಟು ವರ್ಷದಿಂದ ಮಾಡಿ ಮಾಜಿ ಪ್ರಧಾನಮಂತ್ರಿಗಳಾಗಿ ಇವಾಗ ಹಿಂಗೆ ಮಾಡಿಬಿಟ್ರೆ ತುಂಬಾ ಬೇಜಾರಾಗುತ್ತೆ. ಅದು ನಮಗೂ ಬೇಜಾರಾಗುತ್ತೆ, ಎಲ್ಲರಿಗೂ. ನಮ್ಮ ಒಕ್ಕಲಿಗರ ಜನಾಂಗಕ್ಕೆ ಒಂಥರ ಅವಮಾನ ಇದೆ. ತುಂಬ ಒಳ್ಳೆ ಮನುಷ್ಯರು. ಅವ್ರ ಫ್ಯಾಮಿಲಿನೂ ಇಲ್ಲಿನ ತನಕ ನಾವು ಒಳ್ಳೆಯವರು ಅಂದ್ಕೊಂಡಿದ್ವಿ. ಈಗ 2 ಇನ್ಸಿಡೆಂಟ್ ಆದಮೇಲೆ ಅವ್ರ ಮೇಲೆ ಜನಗಳಿಗೆ ಕೆಟ್ಟ ಅಭಿಪ್ರಾಯ ಬಂದಿದೆ. ಪಾಪ ಆ ಥರ ಆಗಬಾರ್ದಿತ್ತು ಆ ಹಿರಿಯ ಮುಖಂಡನಿಗೆ. ಅದು ನೋಡಿ ಈಗ ನಮಗೂ ತುಂಬ ಬೇಜಾರು. ಆ ಥರ ಆಗಬಾರ್ದಿತ್ತು. ಯಾಕಂದರೆ ಮೊದಲಿಂದ ಚೆನ್ನಾಗಿ ನಡ್ಕೊಂಬಂದ ಅವ್ರ ಫ್ಯಾಮಿಲಿ. ಅದು ಪ್ರೈಮ್ ಮಿನಿಸ್ಟರ್ ಆಗಿದ್ದವರು, ಕುಮಾರಸ್ವಾಮಿ ಸಿ ಎಮ್ ಆಗಿದ್ದವರು, ಅವರಿಬ್ಬರಿಗೂ ತಲೆ ತಗ್ಸೋ ಅಂಥ ಕೆಲಸ ಆಗಿದೆ ಇವತ್ತು ಅವ್ರ ಮನೆಯಲ್ಲಿ. ಅದಕ್ಕೆ ನೋಡಿ ತುಂಬ ಬೇಜಾರಾಗ್ತೈತೆ. ಈ ಒಂದು ಘಟನೆಯಿಂದ, ಈ ವಿಷಯಗಳಿಂದ ಅವ್ರಿಗೇನಾದರೂ ಅವರ ಒಂದು ಇಮೇಜ್ ಏನಾದರೂ ಹಾಳಾಗೋದಾಗಿರ್ಬೋದು? ಈಗ ಸ್ವಲ್ಪ ಅದೇ ಆಗುತ್ತೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದರೆ ಅವ್ರ ಮಗ ಮಾಡಿರೋ ಕೆಲಸದಿಂದ ಈ ಥರ ಆಗಿದೆ. ಅವ್ರಿಗೂ ಸ್ವಲ್ಪ ಎಫೆಕ್ಟ್ ಅದೇ ಆಗುತ್ತೆ. ಆದರೆ ಇಲ್ಲಿನ ತನಕ ಅವ್ರ ಫ್ಯಾಮಿಲಿಯಲ್ಲಿ ಯಾವುದೋ ಬೆಳೆಮೊಡ್ಚಂಥ ಕೆಲಸ ಯಾವುದೂ ಆಗಿರಲಿಲ್ಲ ಇಲ್ಲಿನ ತನಕ. ಇದು ಆಗಿರೋದು ನೋಡಿ ಅವ್ರಿಗೆ ತುಂಬಾ ಬೇಜಾರಾಗಿದೆ. ಮನೆಯವ್ರಿಗೂ ಬೇಜಾರಾಗಿದೆ, ಕುಮಾರಸ್ವಾಮಿ ಫ್ಯಾಮಿಲಿಗೂ ಬೇಜಾರಾಗಿದೆ. ಹಾಗಾಗಿ ಅವ್ರಿಗೆ ದೇವರು ಇದೆಲ್ಲ ಕಂಟಕ ನಿವಾರಣೆ ಆಗಲಿ ಅಂತ ಕೇಳ್ಕೊಳ್ಳೋಣ. ಅವ್ರು ಇಂಥವು ಯಾವತ್ತೂ ಫೇಸ್ ಮಾಡಿದವರಲ್ಲ. ಇಂಥ ಕೇಸಸ್ನ ಯಾವತ್ತೂ ಫೇಸ್ ಮಾಡಿದವರು, ಅವ್ರಿಗಾಗಿ ನೋವಾಗುತ್ತೆ ಅವ್ರಿಗೆ. ನಾ ಯಾವತ್ತೂ ಇಲ್ಲದ್ದು ಈ ಥರ ಇವತ್ತು ಆಯ್ತಲ್ಲ ಅಂತ ಬೇಜಾರಾದೇ ಆಗುತ್ತೆ ಖಂಡಿತ. ದೇವೇಗೌಡರು ಅವರು ಈಸ್ ನಾಟ್ ಸಚ್ ಎ ಟೈಪ್. ಈ ಡೋಂಟ್ ವಾಂಟ್ ಟು ಎನ್ಕರೇಜ್ ಇಟ್. ಅಸಲು ಆತನ ನೋಟಿಸ್ಗೆ ಹೋಗಿದ್ರೆ ಈ ರ್ಯಾಕೆಟೇ ಆಚೆ ಕಡೆಗೆ ಬರ್ತಾ ಇರಲಿಲ್ಲ. ಈ ವುಡ್ ಹ್ಯಾವ್ ಅವಾಯ್ಡೆಡ್. ನಮಗೆ ಇವಾಗಲೂ ಅನಿಸ್ತಾ ಇದೆ, ಆತ ಮೋದಿ ಬಂದಾಗ ಬಹಳ ಪೊಲೈಟಾಗಿ ಇದು ಮಾಡಿದ್ರು ನೋಡಿ. ಅದೇನೇನು ಲಾಸ್ಟ್ ಇದು ಬಂದಿರಬೇಕು ಸಿಂಬಲ್ಸ್, ಬಟ್ ಈ ಕೆನಾಟ್ ಎಕ್ಸ್ಪ್ರೆಸ್. ದೇವೇಗೌಡರ ಬಗ್ಗೆ ಅವರು ಒಬ್ಬ ಅಚ್ಚುಮೆಚ್ಚಿನ ಜನನಾಯಕ. ದೇವೇಗೌಡರ ಬಗ್ಗೆ ಏನು ಬ್ಲ್ಯಾಕ್ ಮಾರ್ಕ್ ಏನು ಬರೋದಿಲ್ಲ. ಕುಮಾರಸ್ವಾಮಿ ಬಗ್ಗೆ ಆಗಲಿ ಒಳ್ಳೆ ಅಭಿಮಾನ ಇದೆ, ದೇವೇಗೌಡರ ಬಗ್ಗೆ ಆಗಲಿ ಒಳ್ಳೆ ಅಭಿಮಾನ ಇದೆ. ಈಗಲೂ ಪ್ರತಿಯೊಬ್ಬರು ಗೌರವಿಸ್ತಾರೆ, ದೇವೇಗೌಡರಾಗಲಿ ಕುಮಾರಸ್ವಾಮಿನಾಗಲಿ. ಬಟ್ ಏನಂದರೆ ರೇವಣ್ಣ ಅವರು ಇವತ್ತಿಂದ ಅಲ್ಲ, ಅವರು ರಾಜಕಾರಣಕ್ಕೆ ಬಂದ ಟೈಮಿಂದನೂ ಸ್ವಲ್ಪ ಕುಚೇಷ್ಟೆ ಆಯಿತಾ, ಚೇಷ್ಟೆ ಮಾಡ್ಕೊಂಡೇ ಬಂದಿದ್ದು. ಏನು ಮಾಡೋಂಗಿಲ್ಲ, ಅವ್ರವ್ರು ಬೆಳೆದಿರೋ ಆದಿಗಳು ಒಂದೊಂದು ಹಂಗಿರುತ್ತೆ, ಏನು ಮಾಡೋಂಗಿಲ್ಲ. ಹಾಗಾಗಿ ದೇವೇಗೌಡರಿಗೂ ಕುಮಾರಸ್ವಾಮಿಗೆ ಏನು ಎಫೆಕ್ಟ್ ಆಗೋಲ್ಲ. ಆದರೆ ರೇವಣ್ಣ ಮಕ್ಕಳಿಗೆ ಅವರ ಸಂಸಾರಕ್ಕೆ ಮಾತ್ರ ಎಫೆಕ್ಟ್ ಆಗುತ್ತೆ. ಬಟ್ ಅವರು ಇನ್ನು ಮುಂದೆ ಬರೋ ದಿನಗಳಲ್ಲಿ ಹಾಸನಕ್ಕೆ ತಲೆ ಮುಖ ತೋರಿಸೋದು ಒಂಥರ ನಮ್ಮಂಥರ ನಾಚಿಕೆ ಆಗುತ್ತೆ. ಅವ್ರಿಗೆ ನಾಚಿಕೆ ಆಗಲ್ಲ ಅಂತ ಅನಿಸುತ್ತೆ, ಜನಸಾಮಾನ್ಯರಿಗಾಗುತ್ತೆ. ಅವರೆಲ್ಲನೂ ಬುಟ್ಟಿ ಇರ್ತಾರಲ್ವ, ಹಾಗಾಗಿ ಅವ್ರಿಗೇನು ಅದು ಅಷ್ಟು ಎಫೆಕ್ಟ್ ಅಂತ ಅವ್ರಿಗನ್ಸಲ್ಲ, ಜನಗಳ್ಗನ್ಸುತ್ತೆ. ಜನಗಳ ಅಭಿಪ್ರಾಯ ಚೇಂಜ್ ಆಗಿದೆ. ನಾನು ನೆನ್ನೆ ಹಾಸನ ಡಿಸ್ಟಿಕಲ್ಲೆಲ್ಲ ಫುಲ್ ಸುತ್ತಾಡಿದ್ದೀನಿ. ಅವ್ರ ಮೇಲಿರೋ ಅಭಿಮಾನ, ಅಭಿಪ್ರಾಯಗಳು ಪ್ರತಿಯೊಂದು ಬದಲಾವಣೆ ಆಗ್ತಾಯಿದೆ, ಎಫೆಕ್ಟ್ ಆಗುತ್ತೆ. ಮುಂಬರೋ ದಿನಗಳಲ್ಲಿ ಅವರು ಗ್ಯಾರಂಟಿ. ಈಗ JDS ನಿರ್ಣಾಮ ಆಗಬೇಕು ಅಂದರೆ ಇವರೇ ಕಾರಣ, ಅರ್ಧ ಇವರಿಂದನೇ ನಿರ್ಣಾಮ ಆಗುತ್ತೆ, ರೇವಣ್ಣಿಂದನೇ ನಿರ್ಣಾಮ ಆಗುತ್ತೆ, ಇನ್ಯಾರಿಂದನೂ ಆಗಲ್ಲ. ದೇವೇಗೌಡರು ಮಾಡಿದಂಥ ಹೆಸರಿಗೆಲ್ಲ ಧಕ್ಕೆ ತಂದಾಯಿತು. ಇನ್ನೆಲ್ಲಿ ಈಗ ಒಂದು ಸರಿ ಏನೇ ಆಗಲಿ, ನಾನಾಗಲಿ ಮಗ ಮಾಡಿದ್ದ ಅಪ್ಪ ಕಳಿಬೇಕು ಅಂತಾರೆ, ಇಲ್ಲ ಅಪ್ಪ ಮಾಡಿದ್ದ ಮಗ ಕಳಿಲೇಬೇಕು ಅಂತ ಐತೆ. ಅದು ಭಗವಂತನ ನಿಯಮ. ಈಗ ನಾವೇನಿದ್ದೋ ಸರ್ಕಲ್ಲು, ಅದೇ ಸರ್ಕಲ್ ಬಂದು ನಿಂತ್ಕೊಳ್ಳೋದು ಕೊನೆಗೆ ವಯಸ್ಸಾದ್ಮೇಲೆ. ಈಗ ದೇವೇಗೌಡರು ಮೇಲೆ ಹೋಗಿದ್ರು, ಈಗ ಎಲ್ಲವರಿಗೆ ಕೆಳಗೆ ಬಂದವ್ರೆ. ಇನ್ನೊಂದು ಸ್ವಲ್ಪ ಹೆಸರು ಒಂಚೂರು ಕೆಳಗೆ ಬರ್ತಾರೆ. ಅದು ಸಾಮಾನ್ಯ. ಏನು ಅವರು ಏನು ನಮ್ಮಂಗೆ ಸಾಮಾನ್ಯ ಜನನೇ ಇದ್ದಿದ್ದು. ಈಗೆಲ್ಲ VIP ಗಳಾಗ್ಬಿಟ್ಟವ್ರೆ, ಏನು ಮಾಡೋಂಗಿಲ್ಲ. ಅವ್ರ ಅದೃಷ್ಟ ಚೆನ್ನಾಗಿತ್ತು.
ಹಾಗಾಗಿ ಕೂತ್ರೆ ಓಡೋಕ್ಕಾಗಲ್ವಲ್ಲ ರೇಸಲ್ಲಿ, ಇನ್ನೊಂದು ಕೂತ್ರೆ ಯಾವ್ದಾರು ಹುಟ್ಕೊತದೆ ಅದನ್ನು ಓವರ್ಟೇಕ್ ಮಾಡೋಕ್ಕೆ. ಹಾಗಾಗಿ ರಾಜಕಾರಣ ಕೊನೆ ಅಧ್ಯಾಯದಲ್ಲಿ ಐತೆ. ಯಾರ್ದು? ಪ್ರಜ್ವಲ್ ರೇವಣ್ಣಂದುವೆ ಜನಸಾಮಾನ್ಯರು ಖಂಡಿಸ್ತಾರೆ, ಖಂಡಿತ ಒಪ್ಪಲ್ಲ ಅವ್ರನ್ನ. ಅವ್ರು ಮಾತಾಡೋ ಶೈಲಿನೇ ಒಪ್ಪಲ್ಲ ಅಂದಮೇಲೆ ಇನ್ನೇನು ಜನ ಅವ್ರನ್ನ ಒಪ್ಕೋತಾರೆ. ಮುಟ್ಟಾಳ್ರು ಈಗ ಒಪ್ಕೊಂಡ್ರೆ ಜನಗಳು ಅವ್ರನ್ನ ನಮ್ಮ ಜನನಾಯಕ ಅಂತ ಒಪ್ಕೊಂಡ್ರೆ ಹೆಂಗಿರ್ಬೇಕು ಅಂದರೆ ನಮ್ಮ ಮೋದಿ ಥರ ಇರಬೇಕು. ಜನನಾಯಕ ಅಂದರೆ ಮೋದಿ ಅಂದರೆ ಜನನಾಯಕ, ಆಯಿತಾ? ಬ್ರ್ಯಾಂಡ್ ಹಂಗಿರ್ಬೇಕು. ನಮ್ಮ ಅಂಬರೀಷು ಹಂಗಿರಬೇಕು. ಇವ್ರು ಡಿ ಕೆ ಪಾಯ್ಕೆ ಅವರೆಲ್ಲ ಬಿಡಿ, ಅವರು ನಾವು ಗಂಡು 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 ಅಂತ ಅಂದ್ಕೊಂಡು ಯಾರು ಗಂಡಸ್ರೇ ಅವರು ಏನು ಹೇಳ್ಕೊಂಡು ಅವ್ರದ್ದು ಗುದ್ದಾಟದಲ್ಲಿ ಅವರೆಲ್ಲ ಅಷ್ಟೇ, ಏನು ಮಾಡೋಂಗಿಲ್ಲ. ಬಟ್ ಏನಂದರೆ ಇವತ್ತು ಅವರ ಮಗ ಅವರ ರೇವಣ್ಣ ಆಗಿರ್ಬೋದು ಅಥವಾ ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ಅವ್ರು ಮಾಡಿರೋದು ಭಾಳ ತಪ್ಪು ಈ ಕೆಲಸ. ಜನ ಯಾರೂ ಅವ್ರಿಗೆ ಕ್ಷಮೆನೂ ಇಲ್ಲ. ಹಾಸನ ಡಿಸ್ಟಿಕಲ್ಲಿ ಅವ್ರಿಗೆ 3 ಕಾಸಿನ ಮರ್ಯಾದೆನೂ ಇಲ್ಲ ಅವ್ರಿಗೀಗ, ಅದಂತೂ ನಾನು ಹೇಳಬಲ್ಲೆ. ಅದರಲ್ಲೂ ಹೆಣ್ಮಕ್ಳು ಎಷ್ಟೋ ಹಾಸನ ಡಿಸ್ಟಿಕಲ್ಲಿ ಮದುವೆ ಮಾಡ್ಕೊಳ್ಳೋಕ್ಕೂ ಭಾಳ ಹಿಂಜಗಿತ್ತಾರೆ. ಈಗ 2,000 3,000 ಹೇಳ್ತಾ ಇದ್ರಲ್ಲ. ಈಗ ಅಷ್ಟು ಹೆಣ್ಮಕ್ಳು ಹಾಳು ಮಾಡೋರು ಅಂದರೆ ಮದುವೆ ಮಾಡ್ಕೊಳ್ಳೋಕ್ಕೆ ಹಿಂಜಗಿತಾರೆ. ಅದು ಆ ಮಟ್ಟಕ್ಕೆ ಥಿಂಕ್ ಮಾಡಬೇಕು. ಇವ್ರು ಹೆಂಗೆ ರಾಜಕೀಯವಾಗಿ ನಾವು ಆ ಮಟ್ಟಕ್ಕೆ ಥಿಂಕ್ ಮಾಡ್ತೀವಿ, ಈ ಮಟ್ಟಕ್ಕೆ ಥಿಂಕ್ ಮಾಡ್ತೀವಿ ಅಂತ ಹೇಳ್ತಾರೆ. ಈಗ ನಾವು ಒಬ್ಬ ಪ್ರತಿನಿಧಿಯಾಗಿ, ನಾನು ಒಬ್ಬ ಈ ಭಾರತದ ಪ್ರಜೆಯಾಗಿ ಅದೇ ಥರ ಥಿಂಕ್ ಮಾಡೋದು. ಹಾಸನದ ಹೆಣ್ಮಕ್ಳು ಮದುವೆ ಮಾಡ್ಕೋಬೇಕು ಅಂದರೆ ಇಂದ್ಲೇ ತಡೆಯಪ್ಪ, ನನ್ನ ಮಕ್ಕಳು ಮಿನಿಸ್ಟ್ರಿ ಎಲ್ಲ ಕರ್ಕೊಂಡು ಮಜಾ ಮಾಡ್ಬಿಟ್ರೆ ಅಂತ ಅನ್ಕೋತಾರಪ್ಪ ಅಲ್ವಾ? ಯಾರಿಗೆ ಈಗ ಇದು ಬ್ಲ್ಯಾಕ್ ಮಾರ್ಕು ಇಡೀ ಹಾಸನ ಡಿಸ್ಟಿಕ್ಕಲ್ಲಿ ದೇವೇಗೌಡರು ಫ್ಯಾಮಿಲಿಗೇನೆ. ದೇವೇಗೌಡರ ಹೆಸರು ಬಂದೇ ಬರ್ತತ್ತಾನೆ ಅಲ್ವಾ? ಹಾಗಾಗಿ ತಪ್ಪೋದು, ಅಸಹ್ಯ ಆಗುತ್ತೆ. ಹೇಳ್ಬೇಕು ಬೇರೆ ಒಳ್ಳೆಲ್ಲಿ ಹೇಳ್ಬೋದು, ಬೇಡ. ಅವ್ರನ್ನೆಲ್ಲ ರಾಜಕಾರಣಿಗಳು, ಅವರು ನಮ್ಮ ಲೀಡ್ರುಗಳು, ಅವರೆಲ್ಲ ಕಚ್ಚೆ ಹರಿದೋಗ್ಬಿಟ್ಟಿದೆ. ಅವ್ರನ್ನೆಲ್ಲ ಬ್ರೀಡ್ ಮಾಡೋಕೆ ಇಟ್ಕೊಂಡ್ಬಿಡ್ಬೇಕು. ಈಗ ಮಕ್ಳಿಲ್ದಾರೆ ಎಷ್ಟೋ ಜನ ಇರ್ತಾರಲ್ಲ, ಬ್ರೀಡ್ ಬೇಕು ಮಕ್ಳು ಅಂತಾರಲ್ಲ, ಅಂಥವ್ರಿಗೆ ಒಂದು 4 ಮದುವೆ ಮಾಡಿಬಿಟ್ಟು ಅದೇ ಥರನ ಮಕ್ಳು ಮಾಡೋಕೆ ಇಟ್ಬಿಟ್ಟು ಮಕ್ಳು ಉತ್ಪತ್ತಿಗೆ ಇಟ್ಕೋಬೇಕು ಅವ್ರನ್ನ ಅಷ್ಟೇ.